ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ಸ್ವಾಗತ. ಜೀವರೊಟ್ಟಿ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನೋಡಿ ಈ ದಿನದಲ್ಲೂ ಕೂಡ ನಾವು ವಾಕ್ಯವನ್ನು ಧ್ಯಾನ ಮಾಡುವಂಥ ಒಂದು ಸಮಯ ದೇವರು ಕೊಟ್ಟದಕ್ಕೆ ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಸತ್ಯವೇದದಲ್ಲಿ ನಾವು ಅನುದಿನವೂ ಓದ್ತಾ ಇರ್ತೀವಿ. ಪ್ರತಿ ಸಾರಿ ನಾವು ಯಾವುದಾದ್ರು ಒಂದು ವಾಕ್ಯದ ಮುಖಾಂತರ ದೇವರು ನಮ್ಮ ಜೊತೆಲಿ ಮಾತಾಡ್ತಾನೆ. ಈ ದಿನದಲ್ಲೂ ಕೂಡ ಕ್ಷಮಾಪಣೆಯಾದ ಶಕ್ತಿಯನ್ನು ನಿಮ್ಮ ಜೊತೆಯಲ್ಲಿ ಮಾತನಾಡೋಕ್ಕೆ ಇಷ್ಟಪಡ್ತೀನಿ. ಅನೇಕ ಸಮಯದಲ್ಲಿ ನಾವು ದೇವರ ಹತ್ರ ನಾವು ಬರುವಾಗ, ದೇವರೇ ನನ್ನ ಪಾಪಕ್ಕೆ ಕ್ಷಮಾಪಣೆ ಕೊಡಿ ಅಂತ ನಾವು ಯಾವಾಗಲೂ ಕೇಳೋದು ಉಂಟು. ನಾವು ಮಾಡಿದಂಥ ತಪ್ಪಿಗೆ ಯೇಸು ಸ್ವಾಮಿ ನಮಗೆ ಕ್ಷಮಾಪಣೆ ಕೊಡುತ್ತಾನೆ ಅಂತ ಆ ನಂಬಿಕೆಯಿಂದ ಹೋಗಿ ನಾವು ಕೇಳ್ತೀವಿ. ಅದೇ ಸಮಯದಲ್ಲಿ ನಾವು ಕೂಡ ಬೇರೆಯೊಬ್ಬರು ನಮಗೆ ಕ್ಷಮಾಪಣೆ ಕೊಡುತ್ತಾರೆ, ನಾವು ಬೇರೊಬ್ಬರಿಗೆ ಕ್ಷಮಾಪಣೆ ಕೊಡ್ತೀವ ಅನ್ನೋದಂಥ ವಿಷಯನ ಇವತ್ತು ನಾನು ನಿಮ್ಮ ಜೊತೆಲಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಬೇರೊಬ್ಬರು ನಮಗೆ ಕ್ಷಮಾಪಣೆ ಕೊಡಬೇಕು ಅಂತ ಎದುರು ನೋಡ್ತೀವಿ, ದೇವರು ನಮಗೆ ಕ್ಷಮಾಪಣೆ ಕೊಡಬೇಕು ಅಂತ ಎದುರು ನೋಡ್ತೀವಿ. ಆದರೆ ನಮಗೆ ಯಾರಾದರೂ ತಪ್ಪು ಮಾಡಿದ್ರೆ ನಾವು ಕ್ಷಮಾಪಣೆ ಕೊಡ್ತೀವ? ಆ ವಿಷಯದಲ್ಲಿ ದೇವರು ನಮಗೆ ಏನು ಹೇಳುತ್ತಾನೆ? ನಮ್ಮ ಪಾಪಕ್ಕೆ, ನಮ್ಮ ತಪ್ಪುಗಳಿಗೆ ದೇವರು ಕ್ಷಮಾಪಣೆ ಕೊಡಬೇಕಂದ್ರೆ ಯೇಸು ಸ್ವಾಮಿ ಒಂದು ವಿಷಯವನ್ನು ಮತ್ತಾಯ ಸ್ವಾರ್ಥೆಯಲ್ಲಿ 6ನೇ ಅಧ್ಯಾಯ 14 ಮತ್ತು 15 ವಾಕ್ಯದಲ್ಲಿ ಈ ವಿಧವಾಗಿದೆ. ನಾವು ಓದೋದು ಕೇಳೋಣ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೇ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಯೇಸು ಸ್ವಾಮಿ ಇಲ್ಲಿ ಹೇಳ್ತಾರೆ, ನೀವು ಇನ್ನೊಬ್ಬರ ಪಾಪವನ್ನು ಕ್ಷಮಾಪಣೆ ಕೊಟ್ಟರೆ ಮಾತ್ರ ತಂದೆಯಾದ ದೇವರು ನಮಗೆ ನಮ್ಮ ಪಾಪಕ್ಕೆ ಕ್ಷಮಾಪಣೆ ಕೊಡುತ್ತೀನಿ ಅಂತ ಹೇಳಿದ್ದಾರೆ. ಅನೇಕ ಸಮಯದಲ್ಲಿ ಇದನ್ನು ಮರೆತು ಹೋಗ್ತೀವಿ. ನಾವು ಎಷ್ಟೇ ತಪ್ಪು ಮಾಡಿದ್ರೂ ದೇವ್ರು ನಮಗೆ ಕ್ಷಮಾಪಣೆ ಕೊಡಬೇಕು ಅಂತ ನಾವು ಎದುರು ನೋಡ್ತೇವೆ. ಆತನ ಕರುಣೆ ನಿಜವಾಗ್ಲೂ ನಮಗೆ, ನಾವು ಮನ ತಿರುಗಿ ಆತನ ಹತ್ರ ಬರುವಾಗ ಕ್ಷಮಾಪಣೆ ಕೊಡ್ತಾರೆ. ಅದೇ ಥರ ಕೂಡ ಬೇರೊಬ್ಬರು ನಮಗೆ ತಪ್ಪು ಮಾಡಿರೋರು ಬರುವಾಗ ನಾವು ಅದು ಮಾಡಬೇಕು ಅಂತ ಯೇಸು ಸ್ವಾಮಿ ಹೇಳ್ತಾನೆ. ಒಂದು ಸಾರಿ ಪೇತ್ರರು ಬಂದು ಯೇಸು ಸ್ವಾಮಿ ಹತ್ರ ಬಂದು ಕೇಳ್ತಾರೆ, ನಾನು ಒಂದು ವ್ಯಕ್ತಿಗೆ ಎಷ್ಟು ಸಾರಿ ಕ್ಷಮಾಪಣೆ ಕೊಡಬೇಕು ಅಂತ. ಅವಾಗ ಯೇಸು ಸ್ವಾಮಿ ಹೇಳ್ತಾರೆ, ಒಂದು ದಿನದಲ್ಲಿ ಒಂದು ವ್ಯಕ್ತಿ ನಿನ್ನ ಹತ್ರ ಬಂದು 70 ಸಾರಿ ಕ್ಷಮಾಪಣೆ ಕೇಳಿದ್ರೆ ನೀನು ಅವನಿಗೆ ನೀನು ಕ್ಷಮಾಪಣೆ ಕೊಡಬೇಕಂತ. ಒಂದು ದಿನದಲ್ಲಿ ಅಂತ ದೇವರು ಹೇಳ್ತಾರೆ. ಆದರೆ ಸಾಮಾನ್ಯವಾಗಿ ಮನುಷ್ಯರಾಗಿರುವಂಥ ನಾವು ಅನೇಕ ಸಮಯಗಳಲ್ಲಿ ನಮಗೆ ತಪ್ಪು ಮಾಡಿರೋರಿಗೆ ಕ್ಷಮಾಪಣೆ ಕೊಡೋದಿಲ್ಲ. ಒಂದು ವೇಳೆ ನಾವು ಹೇಳ್ತೇವೆ, ಆದರೆ ನಿಜವಾಗಲೂ ಅದನ್ನು ನಾವು ಮರೆತು ಹೋಗೋದಿಲ್ಲ. ಅವ್ರು ಈಗ ಮಾಡಿದ್ರು, ಹಾಗೆ ಮಾಡಿ ನಮ್ಮ ಹೃದಯದಲ್ಲಿ ಯಾವಾಗಲೂ ನಮ್ಮ ಜೀವನದಲ್ಲಿ ಅದು ಕುರುಕ್ತಾ ಇರ್ತದೆ. ಅವ್ರಿಗೆ ನಾನು ಯಾಕೆ ಕ್ಷಮಾಪಣೆ ಕೊಡಬೇಕು, ನನಗೆ ಇಂಥ ದ್ರೋಹ ಮಾಡಿದ್ದಾರೆ, ಅಂಥ ದ್ರೋಹ ಮಾಡಿ ವರ್ಷಗಳು ಹೋದ್ರೂ ಕೂಡ ನಮಗೆ ಆ ಒಂದು ಭಾವನೆ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಆದರೆ ದೇವರು ಹೇಳ್ತಾನೆ, ನಾವು ನಮ್ಮ ಪಾಪಕ್ಕೆ ಕ್ಷಮಾಪಣೆ ಬೇಕಂದರೆ ನಾವು ಇತರರ ಪಾಪವನ್ನು ನಾವು ಕ್ಷಮಾಪಣೆ ಕೊಡಬೇಕು. ಹೌದು, ಇವತ್ತಿನ ದಿನದಲ್ಲಿ ಈ ಒಂದು ವಿಷಯದಲ್ಲಿ ನಾವು ಧ್ಯಾನ ಮಾಡೋಣ. ಇವತ್ತು ಲೋಕ ಕೂಡ ನೋಡಿದ್ರೆ ಎಲ್ಲ ಕಡೆಯೂ ಯುದ್ಧ ನಡೀತಾ ಇದೆ. ಒಂದು ಒಳ್ಳೆಯದು ತರಬೇಕು ಅಂತ ಯುದ್ಧ ನಡೆಸ್ತಾ ಇದ್ದಾರೆ, ಒಳ್ಳೆ ಕಾರ್ಯ ಆಗಬೇಕು ಅಂತ. ಆದರೆ ಖಂಡಿತ ಅದು ಆಗೋದಿಲ್ಲ. ಕ್ಷಮಾಪಣೆ ಮುಖಾಂತರನೇ ನಮಗೆ ಸಮಾಧಾನ ಸಿಗ್ತದೆ. ಕ್ಷಮಾಪಣೆ ಮುಖಾಂತರನೇ ನಮಗೆ ಪ್ರೀತಿ ಉಂಟಾಗ್ತದೆ, ಐಕ್ಯತೆ ಉಂಟಾಗ್ತದೆ. ಇವಾಗ ಯುದ್ಧಗಳಲ್ಲಿ ಅವ್ರು ಯುದ್ಧ ಮಾಡೋದ್ರಿಂದ ಸಮಾಧಾನ ತರ್ಬೋದು ಅಂತ ಯೋಚನೆ ಮಾಡ್ತಾರೆ, ಆದರೆ ಯುದ್ಧಗಳಲ್ಲಿ ಸಮಾಧಾನನೇ ಬರ್ತಾ ಇಲ್ಲ. ಆದರೆ ಒಂದು ವೇಳೆ ಅವರೆಲ್ಲರೂ ಒಬ್ರಿಗೊಬ್ರು ಕ್ಷಮಾಪಣೆ ಕೊಟ್ಕೊಂಡ್ರೆ ದೇಶದಲ್ಲಿ ಎಲ್ಲ ಕಡೆಗಳನ್ನು ಸುತ್ತಲೂ ಸಮಾಧಾನ ಇರ್ತದೆ. ಇದೇ ಸಮಾಧಾನದ ಶಕ್ತಿ. ನಮ್ಮ ಮನೆಯಲ್ಲಿ ಆಗಲಿ, ನಮ್ಮ ಫ್ರೆಂಡ್ಸ್ ಆಗಲಿ, ನಮ್ಮ ಸಂಬಂಧಿಕರು ಯಾರಾದರೂ ನಮಗೆ ಅಥವಾ ನಿಮಗೆ ಏನಾದರೂ ಪಾಪ ಮಾಡಿದರೆ ಅವ್ರಿಗೆ ಮೊದಲು ನಾವು ಕ್ಷಮಾಪಣೆ ಕೊಡೋಕ್ಕೆ ನಾವು ಮುಂದೆ ಹೋಗೋಣ. ಆಗ ದೇವರು ನಮ್ಮ ಪಾಪಕ್ಕೆ ಕ್ಷಮಾಪಣೆ ಕೊಡ್ತಾನೆ. ಆಮೇಲೆ ನಾವು ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಈ ಸಮಯದಲ್ಲೂ ಕೂಡ ಕ್ಷಮಾಪಣೆ ವಿಷಯದಲ್ಲಿ ಅದು ಎಷ್ಟು ಶಕ್ತಿ ಉಳ್ಳದಾಗಿದೆ ಸ್ವಾಮಿ. ನಮ್ಮ ಪಾಪಕ್ಕಾಗಿ ನೀವು ಈ ಲೋಕಕ್ಕೆ ಬಂದು ಸತ್ತು ಪ್ರಾಣ ಕೊಟ್ಟಿದ್ದೀರಾ, 3ನೇ ದಿನ ಎದ್ದಿದ್ದೀರಾ. ಯಾಕಂದರೆ ನಮ್ಮ ಪಾಪಕ್ಕೆ ಕ್ಷಮಾಪಣೆ ಕೊಡಬೇಕು ಅಂತ. ಆದರೆ ನೀವು ಕೂಡ ಹೇಳ್ತೀರಾ, ಬೇರೊಬ್ಬರು
ನಮಗೆ ತಪ್ಪು ಮಾಡುವಾಗ ಮೊದಲು ನಾವು ಅವರಿಗೆ ಕ್ಷಮಾಪಣೆ ಕೊಡಬೇಕು ಅಂತ. ಅದರಿಂದ ನಮ್ಮ ಹೃದಯವು ಅಂಥ ಒಂದು ಒಳ್ಳೆಯ ಹೃದಯವಾಗಿದ್ದಿಲ್ಲ. ಅನೇಕ ಸಮಯದಲ್ಲಿ ಪಾಪದ ಕಾರ್ಯಗಳು ನಮಗೆ ವಿರೋಧವಾದಂಥ ಕಾರ್ಯಗಳು ನಮಗೆ ಬರುವಾಗ ಅವ್ರ ಮೇಲೆ ನಾವು ವಿರೋಧಿಸ್ತೀವಿ, ದ್ವೇಷ ಮಾಡ್ಕೊಳ್ತೀವಿ. ಆದರೆ ಇವತ್ತು ನಿನ್ನ ವಾಕ್ಯ ಹೇಳುತ್ತದೆ, ನನ್ನ ಪಾಪವು ಕ್ಷಮಾಪಣೆ ಪಡ್ಕೋಬೇಕಂದ್ರೆ ನಾನು ಬೇರೆಯೊಬ್ಬರ ಪಾಪಕ್ಕೆ ನಾನು ಕ್ಷಮಾಪಣೆ ಕೊಡಬೇಕು, ನನಗೆ ವಿರೋಧವು ಮಾಡಿದಂಥ ಜನರಿಗೆ ನಾನು ಕ್ಷಮಾಪಣೆ ಕೊಡಬೇಕು ಅಂತ. ಆದ್ದರಿಂದ ಇವತ್ತು ದಿನದಲ್ಲಿ ಕರ್ತನೆ, ನಾನು ಯಾರೆಲ್ಲ ನನಗೆ ಕೆಟ್ಟು ಮಾಡಿದರು, ನನಗೆ ಪಾಪ ಮಾಡಿದರು, ಅವ್ರನ್ನ ನೆನಪು ಮಾಡ್ಕೊಳ್ತೀನಿ, ಅವ್ರಿಗೆ ನಾನು ಕ್ಷಮಾಪಣೆ ಕೊಡ್ತೀನಿ. ನಿನ್ನ ಪ್ರೀತಿ ನಮ್ಮಲ್ಲಿ ಇರಲಿ. ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.